ಶ್ರೀ ವಿದ್ಯಾಪಯೋನಿಧಿ ತೀರ್ಥಗುರುಭ್ಯೋ ನಮಃ. ಈಗ ನಾನು ಕಳಿಸಿರ್ತಕ್ಕಂತಹ ಲಿಂಕಿನೊಳಗೆ ಪ್ರಾತಸ್ಮರಣೀಯರಾದಂತಹ ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರು ದರ್ಬಾರು ಮಾಡಿರ್ತಕ್ಕಂತಹ ಒಂದು ದೃಶ್ಯವಿದೆ. ಬಹಳ ನಯನಾನಂದಕರವಾದಂತಹ ದೃಶ್ಯ. ಎಲ್ಲರೂ ನೋಡಿ. ಅದರೊಳಗೆ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ, ನಮ್ಮ ಸ್ವಾಮಿಗಳು ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ ವ್ಯಾಸರಾಜ ಗುರು ಸಾರ್ವಭೌಮರನ್ನು ನೆನೆಸಿಕೊಳ್ತಾ ದರ್ಬಾರ್ ಮೇಲೆ ಕೂತ್ಕೊಳ್ತಾ ಇದ್ರು. ಕೂಡ್ಲಿಕ್ಕಿಂತ ಮುಂಚೆ ನಮ್ಮ ಪಯೋನಿಧಿ ಸ್ವಾಮಿಗಳು ಯಾವ ರೀತಿಯಾಗಿರ್ತಿದ್ರು, ಕೂತ ಬಳಿಕ ಯಾವ ರೀತಿಯಾಗಿರ್ತಿದ್ರು, ಆ ವ್ಯತ್ಯಾಸವನ್ನು ಕಾಣ್ತೇವೆ. ಆ ಸಿಂಹಾಸನದ ಮೇಲೆ ಕೂತಾಗ ಚಂದ್ರಿಕಾಚಾರ್ಯರ ಸನ್ನಿಧಾನ, ಲಕ್ಷ್ಮೀಕಾಂತ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ, ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ, ಎಲ್ಲ ಗುರುಗಳ ಸನ್ನಿಧಾನ ಅವರಲ್ಲಿ ಬರ್ತಾ ಇತ್ತು. ಹೀಗಾಗಿ ಆ ಒಂದು ವಿಶಿಷ್ಟವಾದಂತಹ ಕಳೆ, ತೇಜಸ್ಸು ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಜೊತೆಯೊಳಗೆ ಅವರು ಪೇಟ ಕಟ್ತಾ ಇದ್ದಂತಹ ರೀತಿ ಏನು ಅಂದರೆ, ಈಗಿನ ಕಾಲದ ಹಾಗೆ ಸುಮ್ಮನೆ ಪೇಟ ತಂದು ತಲೆಯ ಮೇಲೆ ಇಟ್ಕೊಳ್ತಾ ಇದ್ದದ್ದಲ್ಲ. ನಮ್ಮ ಶ್ರೀನಿವಾಸ ದೇವರಿಗೆ, ರಂಗನಾಥ ದೇವರಿಗೆ ಸಮರ್ಪಣೆ ಮಾಡಿದಂತಹ ಆ ಏನು ಜರತಾರಿಯ ಬಟ್ಟೆ ಇರ್ತದೆ, ಅದರಿಂದ ಸ್ವಯಂ ತಾವೇ ಪೇಟ ಕಟ್ಟಿಕೊಂಡು ಹಸಿರು ಶಾಲನ್ನ ಹೊದ್ದುಕೊಳ್ಳುವಂತಹ ಪದ್ಧತಿ. ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಮುಸಲ್ಮಾನ ನವಾಬ ಸಲ್ಲಿಸಿದಂತಹ ಗೌರವದ ಕುರುಹಾಗಿ ಅವನ ಪ್ರಾರ್ಥನೆಯ ಮೇರೆಗೆ ಅದು ಆ ಪದ್ಧತಿ ನಮ್ಮಲ್ಲಿ ಹಸಿರು ಛತ್ರ, ಹಸಿರು ದೀವ ಶಾಲು, ಹಸಿರು ಪೇಟ, ಈ ಎಲ್ಲ ಗೌರವಗಳು ನಡೆದುಕೊಂಡು ಬಂದಿವೆ. ಹೀಗಾಗಿ ಹಸಿರು ಶಾಲನ್ನ ಹೊದ್ದುಕೊಳ್ಳುವಂತಹ ಪದ್ಧತಿ. ಮತ್ತು ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಎಂಥ ಮಹಿಮೆ ಇತ್ತು ಅಂತಂದ್ರೆ, ಆ ಗುರುಗಳು ದರ್ಬಾರಿನಲ್ಲಿ ಕೂತು ನೀಡುವ ಮಂತ್ರಾಕ್ಷತೆಗೆ ನೂರಾರು ಜನ, ಈ ಮಠದವರು ಆ ಮಠದವರು ಅಂತ ಭೇದ ಇಲ್ಲದೆ ಎಲ್ಲ ಕಡೆಯಿಂದ ಯಾವ ಯಾವ ತರಹದ ಅಪೇಕ್ಷೆ ಪೂರ್ಣ ಆಗಬೇಕಾಗಿದೆ ಅಂತಹವರೆಲ್ಲರೂ ಸಹಿತ ಬಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅನೇಕ ಜನ, ಮುಖ್ಯವಾಗಿ ಸಂತಾನ ಪ್ರಾಪ್ತಿಗೆ, ಮನೆಯೊಳಗಡೆಗೆ ಮಕ್ಕಳಾಗ್ತಾ ಇಲ್ಲ ಅಂತಂದ್ರೆ ಪಯೋನಿಧಿ ಸ್ವಾಮಿಗಳವರ ದರ್ಬಾರಿಗೆ ಹೋಗಬೇಕು, ಅವರಿಂದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿಕೊಂಡು ಬರಬೇಕು. ಮನೆಯೊಳಗಡೆಗೆ ಮೂಲಗೋಪಾಲಕೃಷ್ಣ ದೇವರ, ಸಂತಾನ ಗೋಪಾಲಕೃಷ್ಣ ದೇವರ ಅನುಗ್ರಹದಿಂದ ಸಂತಾನೋತ್ಸವ ಆಗಬೇಕು, ಹೀಗೆ ಪುತ್ರೋತ್ಸವ ಆಗಬೇಕು. ಅಷ್ಟು ಮಹಿಮೆ ಅವರ ಮಂತ್ರಾಕ್ಷತೆಗಿತ್ತು. ಕಷ್ಟ ಅಂತ ಹೇಳಿ ಬಂದವರಿಗೆ ಗುರುಗಳ ಅನುಗ್ರಹ ಮಾಡಿ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ದರು. ಇವತ್ತಿಗೂ ಸಹಿತ ಸಾವಿರಾರು ಜನ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರು ಮಾಡಿರ್ತಕ್ಕಂತಹ ಅನುಗ್ರಹವನ್ನು ಸ್ಮರಣೆ ಮಾಡ್ತಾರೆ. ನಯನಾನಂದಕರವಾದಂತಹ ದೃಶ್ಯ. ಯಾರೋ ಪುಣ್ಯಾತ್ಮರು ಅದನ್ನು ಸಾಮಾಜಿಕ ಜಾಲತಾಣದೊಳಗಡೆಗೆ ಬಿಟ್ಟಿದ್ದಾರೆ. ಈಗ ಅದು ಸಿಕ್ತು. ಹೀಗಾಗಿ ನೀವೆಲ್ಲ ನೋಡಿ ಸಂತೋಷ ಪಡ್ತೀರಿ ಅಂತ ಹೇಳಿ ಕೊಟ್ಟು ಕಳಿಸಿದ್ದೇನೆ. ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಗುರುಭ್ಯೋ ನಮಃ.